ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫೆಬ್ರವರಿ 18ನೇ ತಾರೀಕಿನಂದು ಮಹಾಶಿವರಾತ್ರಿ ಬರ್ತಾ ಇದೆ. ಮಹಾಶಿವರಾತ್ರಿಯಿಂದ ಶಿವನ ಕೃಪೆಯಿಂದ ಮೇಷರಾಶಿಯವರಿಗೆ ಗ್ರಹ ಸಂಚಾರಗಳಿಂದ ಆಗುವಂಥ ಬದಲಾವಣೆಗಳು ಏನು ಅಂತ ತಿಳಿಸ್ಕೊಡ್ತೇನೆ. ಹಾಗೆ ಈ ಒಂದು ರಾಶಿಯವರ ಮಹಾಶಿವರಾತ್ರಿಯ ಸಂಪೂರ್ಣ ಭವಿಷ್ಯ ಏನು ಅಂತ ನಾನು ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಮುಖ್ಯ ಗ್ರಹಗಳಲ್ಲಿ ಆಗುವಂತಹ ಸಂಚಾರದ ಬದಲಾವಣೆಗಳನ್ನು ನೋಡೋದಾಯ್ತು ಅಂತ ಹೇಳಿದ್ರೆ, ಶನಿ ದೇವನು ನಿಮ್ಮ ರಾಶಿಯಲ್ಲಿ 11ನೇ ಮನೆಯಲ್ಲಿ ಇರೋದ್ರಿಂದ ಇದನ್ನ ಲಾಭ ಸ್ಥಾನವೆಂದು ಕರೆಯಲಾಗುತ್ತದೆ. ಇದರಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂಥದ್ದು. ಗುರು 3 ಮತ್ತು 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಆತ್ಮಬಲ, ಧೈರ್ಯ ಹೆಚ್ಚಳವಾಗುವಂಥದ್ದು. ಹಾಗೂ ರಾಹು ಮೀನ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಇದರ ಜೊತೆಗೆ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ವಿದೇಶ ಪ್ರಯಾಣ ಮಾಡುವಂಥ ಯೋಗಗಳಿದೆ. ಆದರೆ ಇದರ ಜೊತೆಗೆ ಸಣ್ಣ ಪುಟ್ಟ ಮಾನಸಿಕ ಆತಂಕಗಳು ಬರುವಂಥ ಸಾಧ್ಯತೆ ಲಕ್ಷಣಗಳು ಸಹ ಬಹಳ ಇದೆ. ಈ ಒಂದು ರಾಶಿಯವರ ಒಂದು ಉದ್ಯೋಗದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಶನಿಯು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಈ ಒಂದು ಶಿವರಾತ್ರಿ ಕಳೆದ ನಂತರ ನಿಮಗೆ ಪ್ರಮೋಷನ್ ಸಿಗುವಂಥದ್ದು, ಕೆಲಸದಲ್ಲಿ ಹೆಚ್ಚಿನ ರೀತಿಯಲ್ಲಿ ಲಾಭದಾಯಕವಾಗುವಂಥದ್ದು ಸಂಗತಿಗಳಿದೆ. ಯಾರೆಲ್ಲ ಒಂದು IT, ಮಾರ್ಕೆಟಿಂಗ್ ಮತ್ತು ಆಡಳಿತ ಕ್ಷೇತ್ರಗಳಲ್ಲಿ ಇದ್ದೀರಿ ಅವರಿಗೆ ವಿಶೇಷ ಲಾಭ ದೊರೆಯುವಂಥದ್ದು. ಇನ್ನು ವ್ಯವಹಾರಿಕ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನಿಮ್ಮ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಬೇಕು ಅಂತ ಹೇಳಿದ್ರೆ ಮಹಾಶಿವರಾತ್ರಿಯ ನಂತರನೇ ನೀವು ಕಾಣ್ಲಿಕ್ಕೆ ಸಾಧ್ಯ. ಪಾರ್ಟ್ನರ್ಶಿಪ್ ಅಲ್ಲಿ ಯಾರೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಅವರ ನಡುವೆ ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆಗಳು ಬಹಳ ಇದೆ. ಆದರೆ ಅವುಗಳನ್ನು ಮಾತುಕತೆಯ ಮುಖಾಂತರನೇ ಬಗೆಹರಿಸಿಕೊಂಡು ಬಿಡಿ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಆರ್ಥಿಕವಾಗಿ ನಿಮಗೆ ಸ್ವಲ್ಪ ಮಟ್ಟಿಗೆ ಏರಿಳಿತಗಳಿದ್ರೂ ಸಹ ಹೆಚ್ಚಿನ ರೂಪದಲ್ಲಿ ಲಾಭದಾಯಕವಾಗಿ ದೊರೆಯುವಂಥದ್ದು. ಶಿವನ ಅನುಗ್ರಹದಿಂದ ಆಕಸ್ಮಿಕವಾಗಿ ಧನಲಾಭವಾಗುವಂಥ ಸಾಧ್ಯತೆಗಳಿವೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನಿಮ್ಮ ಜೊತೆ ಇರುವಂಥ ಸಂಗಾತಿ ಯಾವುದೇ ಒಂದು ವಿಚಾರದ ಯಾವುದೇ ಒಂದು ಸಂದರ್ಭದಲ್ಲಿ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಪ್ರೇಮಿಗಳ ನಡುವೆ ಇರುವಂತಹ ತಪ್ಪು ತಿಳುವಳಿಕೆಗಳು ದೂರವಾಗುವಂಥದ್ದು. ಇನ್ನು ಕುಟುಂಬದಲ್ಲಿ ಹೆಚ್ಚಿನ ರೂಪದಲ್ಲಿ ಮಂಗಳ ಕಾರ್ಯಗಳು ಬರುವಂಥದ್ದಿದೆ. ಯಾರೆಲ್ಲರಿಗೂ ಇನ್ನೂ ಮದುವೆ ಆಗಿಲ್ಲ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸಾಧ್ಯತೆಗಳಿದೆ. ಆದರೆ ಮನೆಯಲ್ಲಿ ಸ್ವಲ್ಪ ಹಿರಿಯರ ಆರೋಗ್ಯದ ಬಗ್ಗೆ ನಿಗಾ ವಹಿಸಿರಿ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ತಲೆನೋವು ಬರುವಂತಹ ಸಾಧ್ಯತೆಗಳಿದೆ. ದಿನನಿತ್ಯ ನೀವು ಪ್ರಾಣಾಯಾಮ ಮಾಡೋದ್ರಿಂದ ಸಂಜೀವಿನಿ ರೂಪದಲ್ಲಿ ನಿಮಗೆ ಕೆಲಸ ಕಾರ್ಯಗಳು ನಡೆಯುವಂಥದ್ದು. ಈ ಒಂದು ರಾಶಿಯಲ್ಲಿ ಇರುವಂತವರ ಒಂದು ಪರಿಹಾರ ಮಾರ್ಗ ತಿಳಿಸಿಕೊಡೋದಾಯ್ತು ಅಂತ ಹೇಳಿದ್ರೆ, ಶಿವರಾತ್ರಿಯೊಂದು ಶಿವನಿಗೆ ಒಂದು ರುದ್ರಾಭಿಷೇಕ ಮಾಡಿಸಿ, ಬಡವರಿಗೆ ಆಹಾರ ದಾನ ಮಾಡಿ, ಓಂ ನಮೋ ಶಿವಾಯ ಎಂದು ಆ ದಿನ ಪಠಣೆ ಮಾಡಿ. ಈ ಒಂದು ರಾಶಿಯವರ ಒಂದು ಅದೃಷ್ಟ ಸಂಖ್ಯೆ 1, 9 ಮತ್ತು 5. ಸೊ ಇದಾಗಿತ್ತು ಮೇಷರಾಶಿಯವರ ಶಿವರಾತ್ರಿ ಆದಂತ ಭವಿಷ್ಯ. ಹಾಗೆ ಇನ್ನು ನಿಮ್ಮ ಜೀವನದಲ್ಲಿ ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಹಣಕಾಸಿನಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಆಸ್ತಿ ವಿಚಾರ, ಆರೋಗ್ಯದಲ್ಲಿ ತೊಂದರೆ, ಯಾವುದೇ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ನಮ್ಮ ಮನೆಯ ವಿಳಾಸಕ್ಕೆ ಭೇಟಿ ಮಾಡಿ. ದೂರದ ಊರಿನವರಿಗೆ ವಿಡಿಯೋ ಕಾಲ್ ಮುಖಾಂತರನೂ ಸಹ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.